ಇವಳಿಗೆ ಯಾಕೆ ಬುದ್ಧಿಲ್ಲ ಅಂತೀನಿ. ನನಗಂತೂ ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಏನು ಮಾಡೋಣಪ್ಪ ಅನ್ನಿಸುತ್ತೆ. ಆದ್ರೂ ಏನು ಮಾಡೋದು ಅಂತ ಸುಮ್ಮನೆ ಇರೋದು ಅಷ್ಟೇ. ಈಗ ಎಷ್ಟು ಅವಳು ಏನು ಹೇಳಿದ್ರು ನಮ್ಮಂಗಿಲ್ವಲ್ಲ. ನಾನು ಮದುವೆ ಅಂತಾದರೆ ಅವನ್ನೇ ಆಗೋದು ಅಂತಾಳೆ. ಪ್ರೀತಿ ಅಕ್ಕ ನನಗೆ ಫೋನ್ ಮಾಡಿತ್ತಪ್ಪ. ಏನಪ್ಪ ಪ್ರವಿ, ನಿಮ್ಮ ಮನೆಗೆ ಇಬ್ಬರು ಹೆಣ್ಮಕ್ಳು ಇದ್ದಾರಂತೆ, ನಾವೇ ಮಾಡ್ಕೊಂತೀವಿ ಅಂತ ಹೇಳಿ ಫೋನ್ ಮಾಡಿದ್ರು. ಅದಕ್ಕೆ ನಾನು ನೀನು ಕೇಳಿ ಏನು ಹೇಳೋಣ ಏನು ಎತ್ತ ಅಂತೇಳಿ ಅದಕ್ಕೆ ಬಂದೆ. ಈಗ ಸುಮ್ಮನೆ ಅವ್ರ ಮನೆಗೆ ಕೊಟ್ಟು ಮದುವೆ ಮಾಡೋಣ ಋತು. ನೀನು ಹೇಳ್ತೀಯಪ್ಪ, ಅವಳು ಒಪ್ಕೋಬೇಕಲ್ಲ. ಅವಳ ಮನ್ಸಾಗೆ ಇಲ್ಲ ಅದು. ನಾನಾದರೆ ಅವನೇ ಆಗೋದು ಕಷ್ಟನೋ ಸುಖನೋ, ನಾನು ಅವನ್ನೇ ಆಗೋದು. ನಾನು ಏನು ಅಂದ್ರೆ ಆಗಲ್ಲ ಅಂತಾಳೆ. ನೀನು ಆಟನ ಹೇಳು, ನಾನು ಆಗಲ್ಲ. ನೀವೆಷ್ಟೇ ನೀವು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂದರೆ ನನಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾಳೆ. ಆಗಲ್ಲ ಅಂತಾಳೆ ಕಣಪ್ಪ. ಆಗಲ್ಲ ಅಂತಂದರೆ ಯಾರು ಸುಮ್ಮನಿರ್ತಾರೆ? ಆಗಲೇಬೇಕಾಗುತ್ತೆ, ಹೇಳ್ತಾರೆ. ಆಗ್ಬೇಕು ಕಣಮ್ಮ ಅಂತ ಹೇಳಿ ಹೇಳ್ತಾರೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಹೇಳ್ತಾರೆ. ನಾನೆಲ್ಲ ಹೇಳ್ತೀನಿ, ಆಗಬೇಕು ಕಣಮ್ಮ, ನಾವು ಹೇಳಿರತ್ತಕ್ಕಾಗುವ ಅಂತೇಳಿ ಹೇಳ್ತೀನಿ ಅಷ್ಟೇ. ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅವಳು ಏನಂದ್ರೂ ಕೇಳಲ್ಲ. ಎಷ್ಟು ಬಲವಂತ ಮಾಡಿದ್ರು ಅವಳು ಕೇಳಲ್ಲ. ನೀನು ಹೇಳಿದ್ಯಾ, ನಾನು ಹೇಳಿದ್ದೀನಿ. ಅಮ್ಮ ನಾನು ಆದರೆ ಅವನ್ನೇ ಷರತ್ತೇನೆ ಆಗೋದಿಲ್ಲ ಅಂದ್ರೆ ಬೇರೆಯವ್ರು ನಾನು ಆಗಲ್ಲ ಅಂತ ಇದ್ದಾಳೆ ಅವಳು. ಅದಕ್ಕೆ ಅತ್ತ ಸುಮ್ಮನೆ ಕೊಟ್ಟು ಮದುವೆ ಮಾಡೋಣ ಅವಳನ್ನ. ಸಣ್ಣಳನ್ನ ಅವನಿಗೆ ಕೊಟ್ಟು ದೊಡ್ಡಳನ್ನ ಪ್ರೀತಿ ಮಗನಿಗೆ ದೊಡ್ಡನಿಗೆ ಕೊಡೋಕ್ಕಾಗುತ್ತೆ ಅಷ್ಟೇ. ನಂಗೆ ಮಾಡೋಣ. ಏನಾನ ಮಾಡ್ಕೊಂಬ್ಲೇಳ ಅವಳಿಗೀಗ ಅವಳಿಗೆ ಮಾಡಿ ಕೈ ಬಿಟ್ಬಿಡೋಣ ಮದುವೆನ. ಈಗಳಪ್ಪ ಓಡೋಗಿ ಮದುವೆ ಆದ್ಲು ಅಂತ ಅನ್ನಿಸ್ಕೊಂಬತ್ಕಿ ನಾನು ಸುಮ್ಮನೆ ನಮ್ಮ ಮರ್ಯಾದೆ ಈಗಳಪ್ಪ ನೋಡು ಅಂತ ಹೇಳಿ ಒಟ್ಟು ಮರ್ಯಾದೆ ತೆಗೆಸ್ಕೊಂಬತ್ಕಿ ನಾನು ಸುಮ್ಮನೆ ಮದುವೆ ಮಾಡಿಬಿಟ್ಟು ಕಳಿಸಿ ಆಮೇಲೆ ನಮ್ಮ ಕೆಲಸ ನಾವು ನೋಡ್ಕೊಂಬನ. ಏನಾನ ಮಾಡ್ಕೊಂಬ್ಲೇಳು ಅಷ್ಟೇ. ಕರಿಯೋದು ಬೇಡ, ಕಳ್ಸೋದು ಬೇಡ, ಅವಳು ಸವಾಸನೆ ಬೇಡ. ಒಟ್ಟಿನಲ್ಲಿ ಒಂದಿಟ್ಟು ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಈಗಳಪ್ಪ ಅವರ ಅಪ್ಪರಮ್ಮನೇ ಸೇರಿ ಮದುವೆ ಮಾಡಿರು ಅಂತ ಅಂದರೆ ಸಾಕು. ಅಷ್ಟೇ, ಇನ್ನೇನು ಬೇಡ. ಅಷ್ಟೊಂದು ನಮಗೆ ಗೊತ್ತಾಗ್ಬಿಟ್ರೆ ಇನ್ನೇನು ಬೇಡ. ಅದೊಂದು ನಾನು ತಿಳ್ಕೊಂಡಿದ್ದೀನಿ. ಅದೊಂದು ಬೇಗ ಎಲ್ಲ ಅದೊಂದು ಮಾಡಿ ಮದುವೆ ಎಲ್ಲ ಮಾಡಿಬಿಟ್ರತ್ತ ಮುಗ್ದೋಗ್ಬಿಡುತ್ತೆ. ಇನ್ನು ಅವ್ರ ಪಾಡಿಗೆ ಅವ್ರು ಇರ್ತಾರತ್ತ. ಅದಕ್ಕೆ ಅವನಿಗೆ ಕೊಟ್ಟು ಮಾಡೋಣ ಸುಮ್ಮನೆ. ಏನೇ ಕಷ್ಟ ಸುಖ ಬಂದ್ರೆ ನಾವು ನೋಡೋದು ಬೇಡ, ಯಾತೆ ಬೇಡ. ಹೇಳಲಿಲ್ವೇ ಲಕ್ಷ್ಮಾಜಿನೂ ಎಲ್ಲರೂ ಹೇಳಿದ್ರಪ್ಪ, ನಿಮ್ಮ ಅಜ್ಜಿ ಜಯಜ್ಜಿ ಎಲ್ಲರೂ ಹೇಳವ್ರೆ. ಬೇಡ ಅವನಿಗೆ ಮಾತ್ರ ಕೊಡಬೇಡ್ರಿ ಅಂತ. ಯಪ್ಪ ನಿಮ್ಮ ಜಯಜ್ಜಿ ಅಂತೂ ಗೋಳಾಡೈತಿ. ಅವನಿಗೆ ಮಾತ್ರ ಕೊಡಬೇಡ್ರಿ ಅಂತ. ನಿಮ್ಮ ಅಮ್ಮನೂ ಅಂಕೆ ಅಂತಲ್ಲ. ನಾವು ಇವಾಗ ಏನು ಎತ್ತ ಅಂತೇಳಿ ತಿಳ್ಕೊಂಬದಲ್ಲೇ ಸುಮ್ಮನೆ ಇದು ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೇ ಈಗ ಈಗ ಋತು ಆಗೋದಾಗ್ಬಿಟ್ಟೈತೆ. ಅವಳಿಗೆ ಹೇಳಿ ಮರ್ತಿಸ್ಬಿಟ್ಟು ಮರಿಬೇಕು. ಮರೆತ್ರೆ ಹೆಂಗೋ ಸರಿ ಹೋಗುತ್ತೆ. ಏನೋ ಮಾತಾಡಬೇಕು ಗುಂಡನ್ ಕರಿ ಅಂತಂದೆ. ಈಗ ಬಂದರು ನೋಡು. ಯಾಕಂದರೆ ನಮ್ಮ ಗುಂಡಪ್ಪ ನನಗಿವತ್ತು ಸ್ವಂತ ತಮ್ಮಗಳಿಗಿನ ಹೆಚ್ಚೆ. ಅದಕ್ಕೆ ನಾನು ಕೇಳೋಣ ಅಂತ. ಹೆಂಗಳಪ್ಪ ಸುಮ್ಮನೆ ಇದು ಯಾಕೆ ಬೋಲ್ ಆಟ ಮಾಡ್ತೈತೆ ನಮ್ಮ ತನ್ವಿ. ನನ್ನ ಮದುವೆ ಆದರೆ ಅವನ್ನೇ ಆಗೋದು ಅಂತೈತೆ. ಅದಕ್ಕೆ ಅತ್ತ ಸುಮ್ಮನೆ ಹುಡುಗಿನ ಅವನಿಗೆ ಕೊಡೋಕ್ಕಾಗುತ್ತೆ. ದೊಡ್ಡನಿಗೆ ಪ್ರೀತಿ ಮಗ ಇದ್ದಾನಲ್ಲ, ದೊಡ್ಡಳನ್ನ ಅವನಿಗೆ ಕೊಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಸುಮ್ಮನೆ ಕೊಟ್ಟು ಮಾಡೋಣ. ಅವಳೇನೋ ಕಷ್ಟ ಸುಖ ಬರಲಿಲ್ಲ, ಒಂದು ಬಸ್ಕೊಂಡಳು ಪಾಡಿಗೆ ಅವಳು ಇರಲಿಲ್ಲ. ಏನು ಬಂದರೂ ನಾವು ನೋಡಲ್ಲ ಅಷ್ಟೇ. ನಮ್ಮ ದೊಡ್ಡ ಹುಡುಗಿನ ಪ್ರೀತಿ ಮಗನಿಗೆ ಕೊಟ್ಟು ಮದುವೆ ಮಾಡಿ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರ್ತೀವಿ. ನಮ್ಮ ಅತ್ತೆ ಅದೇ ಅಂದಿದ್ದು, ನಮ್ಮ ಪ್ರೀತಿ ಮಗನಿಗೆ ಕೊಡು ಅಂತ. ನಮ್ಮ ಅತ್ತೆ ಅವನು ಮೊಮ್ಮಗನೇ ಅಂತ ನಾನು ಇದು ಅನ್ಕೊಂಬಕ್ಕ, ಅವನೇ ನನ್ನ ಮೊಮ್ಮಗ ಅಲ್ಲ ಕಣಮ್ಮ ಅಂತ ಹೇಳ್ತೈತಿ. ನಮ್ಮ ಸುಗುಣಕ್ಕ ಅವ್ರ ಅತ್ತೆ ಹಂಗೆ ಅಂತ ಹೇಳ್ತಾಯ್ತು ನನ್ನ ತಾಯಿ. ಬೇಡ ಅವನೇ ನಮ್ಮ ಮುಂದಾನಲ್ಲ ಅವನಿಗೆ ಕೊಡಬೇಡ್ರಿ ಅಂತ ಹೇಳ್ತು. ಇದು ನೋಡಿದ್ರೆ ನಾನು ಬೇಡ ಕಣಮ್ಮ ಅಂದ್ರೆ ನಾನು ಅವನ್ನೇ ಆಗೋದು ಅಂತ ಕುಕ್ಕಣೈತೆ. ಸುಮ್ಮನೆ ಯಾಕೆ ದೂರ ಮಾಡ್ತೀರಾ? ಸುಮ್ಮನೆ ಕೊಟ್ಟು ಮದುವೆ ಮಾಡ್ರಿ ಅಷ್ಟೇ. ಈಗ ಏನಾನ ಹೇಳೋಕೆ ಹೋದ್ರೆ ಅವ್ರಿಗೆ ಸಿಟ್ಟು. ಅಯ್ಯೋ ನೋಡಪ್ಪ ನಮ್ಗೆ ಹೆಂಗೆ ಹೇಳ್ತಾರೆ, ನಮ್ಮನ್ನು ದೂರ ಮಾಡ್ತಾರೆ ಅಂಥದ್ದು ಅನಿಸುತ್ತೆ. ಸುಮ್ಮನೆ ಕೊಟ್ಟು ಮದುವೆ ಮಾಡ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಬಲವಂತ ಮಾಡೋಕ್ಕಾಗಲ್ಲ. ಇದು ಬಲವಂತ ಮಾಡೋ ಅಂಥ ವಿಷಯನೂ ಅಲ್ಲ. ಈ ಮದುವೆ ಅನ್ನೋ ವಿಚಾರದಲ್ಲಿ ಮಾತ್ರ ಬಲವಂತ ಮಾಡಿ ಯಾರಿಗೂ ಮಾಡಬಾರ್ದು. ಯಾಕಂದರೆ ನಾವು ಬಲವಂತ ಮಾಡಿದಾರಲ್ಲ ಜೀವನ ಮಾಡೋದು, ಅವ್ರ ಜೀವನ ಮಾಡೋದು. ಅದಕ್ಕೇ ಅವ್ರಿಗೆ ಇಷ್ಟ ಬಂದಂತೆಯೇ ಅವರಿಗೆ ತಕ್ಕನಂತೆ ನಾವು ಹೊಂದ್ಕೊಂಡು ಇದು ಮಾಡಬೇಕು. ಇನ್ನೇನು ಇದು ಬಲವಂತ ಮಾಡೋ ಅಂಥದ್ದಲ್ಲ. ಬಲವಂತ ಮಾಡೋಕ್ಕಾಗಲ್ಲ. ಬಲವಂತ ಮಾಡಿದ್ದು ಜಾಸ್ತಿ ದಿನ ಇರಲ್ಲ. ಅವ್ರ ಮನಸ್ಸಿಗೆ ಬರಬೇಕು, ಅವ್ರ ಮನಸ್ಸಿಗೆ ತಿಳ್ಕೋಬೇಕು, ನಾವು ಚೆನ್ನಾಗಿರಬೇಕು. ನಮ್ಮ ಅಪ್ಪ ನಮ್ಮಮ್ಮ ಯಾಕೆ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಷ್ಟೇ. ಸುಮ್ಮನೆ ಕೊಟ್ಟು ಮಾಡಿರಿ, ಏನು ಮಾಡೋಕ್ಕಾಗುತ್ತೆ. ನಾನು ಅವನ್ನೇ ಆಗೋದು ಅಂತ ಕುಕ್ಕಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಬೇರೆಯವ್ರಿಗೆ ಕೊಡೋಕೆ ಹೋದ್ರೆ ಅದನ್ನೇ ಮನಸ್ಸನ್ನ ಇಟ್ಕೊಂಡು ನಾನು ಅವ್ನ ಮದುವೆ ಆಗಲಿಲ್ಲ, ನಾನು ಮದುವೆ ಆಗಲಿಲ್ಲ ಅಂಬೋದು ಇರುತ್ತೆ. ನಾನು ಅದೇ ಹೇಳಿದ್ದು ಋತು ಸುಮ್ಮನೆ ಕೊಟ್ಟು ಮಾಡಿಬಿಡೋಣಮ್ಮ ಅಂತ ನಾನು ಅದನ್ನೇ ಹೇಳಿದ್ದಪ್ಪ. ಅದಕ್ಕೆ ಇವಳು ಹಂಗೆ ಡಿಸೈಡ್ ಮಾಡೋಳೆ, ಸುಮ್ಮನೆ ಹಂಗೆ ಕೊಟ್ಟು ಮಾಡೋಣ ಅಂತ. ಬಂದಿಲ್ಲ ಬೆಳಗ್ಗೆಯಿಂದನೂ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಕೊಡತ್ರಾತು. ಈಗ ನಾವು ಅದು ಇದು ಹೇಳೋಕ್ಕೋದ್ರೆ ಸುಮ್ಮನೆ ಗಲಾಟೆಗಳು, ಟೆನ್ಷನ್ ಕಣಮ್ಮ. ಅಯ್ಯೋ ನನಗೆ ಈ ಅಪ್ಪ ಸಿಟ್ಟು ಮಾಡ್ಕೊಂಬಾರ್ದ, ನನಗೆ ಟೆನ್ಷನ್ ಆದಂಗೆ ಆಗುತ್ತೆ.
ಸಿಟ್ಟು ಮಾಡ್ಕೊಂಡು ಒಯ್ಯಕ್ಕೆ ಹೋಗುತ್ತೆ. ಯಾಕಂದ್ರೆ ಅದನ್ನೇ ತಗೊಂಡು ನನಗೆ ಹಂಗೆ ಭಯ 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 ಆದಂಗೆ ಆಗುತ್ತೆ. ಅಯ್ಯೋ ಇವು ಯಾಕಪ್ಪ ಹಿಂಗೆ ಆಡ್ತಾರೆ ಇವರು ಅಂತ ಅನಿಸುತ್ತೆ ನನಗೆ. ಆಮೇಲೆ ಏನೋ ಯಾತ ಇವಾಗಿನ ಮೊದಲೇ ಹೇಳೋಕ್ಕಾಗಲ್ಲ, ಅದಕ್ಕೆ ಟೆನ್ಷನ್ ತಗೋಬೇಡ್ರಿ ಅಂತ ಹೇಳ್ತೀನಿ ಅಪ್ಪನಿಗೆ. ಅದಕ್ಕೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗಂತೂ. ಅದಕ್ಕೇ ಈ ನಾನು ಸುಮ್ಮನೆ ಕೊಟ್ಟು ಮದುವೆ ಮಾಡಿದ್ರೆ ವಾಸಿ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕು ಏನಪ್ಪ ನನಗಂತೂ. ಹೋಗು ಕೂತ್ವಕ್ಕ, ಯೋಚನೆ ಮಾಡಬೇಡ. ಇನ್ನೇನು ಮಾಡೋಕ್ಕಾಗುತ್ತೆ, ಅವಳ ಪ್ರೀತಿ ದೂರ ಮಾಡೋದು ಅಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಅವಳಿಗೆ ಈಗ ಬೇರೆ ಕಡೆಗೆ ಕೊಟ್ಟರು ಅವಳು ಖುಷಿಯಾಗಿರಲ್ಲ. ಸುಮ್ಮನೆ ಕೊಟ್ಟು ಮದುವೆ ಮಾಡಿಬಿಡ್ರಿ, ಅವಳು ಖುಷಿಯಾಗಿರಲಿ, ಅವಳು ಇಷ್ಟಪಟ್ಟವ್ರ ಜೊತೆ ಖುಷಿಯಾಗಿರಲಿ. ಅವಳು ಕಷ್ಟನೋ ಸುಖನೋ ಏನು ಬಂದರೂ ನೀನು ಅನ್ಭವಿಸ್ಕೋಬೇಕಮ್ಮ ಅಂತ ಹೇಳಿದ್ರಾಯ್ತು. ಎಲ್ಲಾನು ಕೊಟ್ಟು ಮದುವೆ ಮಾಡ್ತೀವಿ, ನೀನೇನು ಬಂದರೂ ನೀನು ಅನ್ಭವಿಸ್ಕೋಬೇಕು, ನಾವಂತೂ ಬರೋಲ್ಲ ಅಂತ ಹೇಳ್ಬಿಡು ಅಷ್ಟೇ. ಸುಮ್ಮನೆ ಏನಕ್ಕೆ ಇಲ್ಲದ್ದೆಲ್ಲ ನಾ ಇದು ಮಾಡ್ಕೊಂಡು ಬರ್ರಿ ಇಲ್ಲಿ. ಹೋಗಿ ಅವಳಿಗೆ ಹೇಳೋಣ ಬಾ ಸುಗಡಕ್ಕ, ಅಲ್ಲ ಋತುವಕ್ಕ, ಬಾ ಹೋಗೋಣ ಹೇಳೋಣ ಬಾ ಇಲ್ಲಿ. ಹೇಳೋಣ ಬಾ, ನಾವೆಲ್ಲ ಹೇಳ್ತೀವಿ, ನೋಡೋಣ. ಹೇಳಿದ್ಮೇಲೂ ಏನು ಅಂತಾಳೆ ಅಂತ ಅಷ್ಟೇ. ನೀನೇನು ಬಂದರೂ ನೀನೇ ಅನ್ಭವಿಸ್ಕೊಂಡು ಹೋಗ್ಬೇಕು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಾಯ್ತು. ತನ್ವಿ 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 ಬಾರ ಮೇಲೆ ಬೈಲಿ. ನೀವೇ ಹೇಳ್ಬಿಡ್ರಿ ಅದೃಷ್ಟ, ಅವನಿಗೆ ಕೊಟ್ಟು ಮದುವೆ ಮಾಡ್ತೀವಿ, ಏನು ಬಂದರೂ ನೀನು ಅನ್ಭವಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಡು ಅಷ್ಟೇ. ನಾವೇನು ಬಂದರೂ ನಾವು ಕಷ್ಟ ಸುಖ ಆಗಲಿ ಮದುವೆ ಮಾಡಿದ್ದು ಅಷ್ಟೇ. ನಾವಿನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈಗ ತನ್ವಿತಾ, ನೀನು ಇಷ್ಟಪಟ್ಟವ್ರ ಕುಟೇನೆ ಮದುವೆ ಮಾಡಿಸ್ತೀವಿ, ನಿನ್ನ ಪಾಡಿಗೆ ನೀನು ಇರಬೇಕು. ನಾವು ಇನ್ಮೇಲೆ ಯಾತು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮಗೇನೋ ಇಷ್ಟ ಇಲ್ಲ, ನಿನಗಿಷ್ಟ ಅಂತ ಮಾಡಿಸ್ತೀವಿ ಅಷ್ಟೇ. ನಮಗೇನೋ ಸ್ವಲ್ಪನೂ ಇಷ್ಟ ಇಲ್ಲ, ನನಗೂ ನಿಮ್ಮ ಅಮ್ಮಳಿಗೆ ಇಷ್ಟನೇ ಇಲ್ಲ ಅವ್ನಿಗೆ ಕೊಡೋದು. ಈಗ ಮದುವೆ ಅನ್ನೋದು ನೀನು ಇಷ್ಟಪಟ್ಟಂತೆ ಆಗಬೇಕು ತನ್ವಿತಾ. ಅದಕ್ಕೇ ನೀನು ಜೀವನ ಮಾಡೋದು, ನೀನು ಏನೇ ಬಂದರೂ ನೀನು ಅನ್ಭವಿಸ್ಕೊಂಡು ಹೋಗಬೇಕು. ಇವ್ರಿಗೇನು ಇಷ್ಟ ಇಲ್ಲ, ಈಗ ನಿನಗೆ ಬಲವಂತ ಮಾಡಿ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ಅದಕ್ಕೇ ಅವನಿಗೆ ಕೊಟ್ಟು ಮದುವೆ ಮಾಡೋಕ್ಕಂತ ಹೇಳಿ ಡಿಸೈಡ್ ಮಾಡೋರೆ ಋತುವಕ್ಕನೂ ಪ್ರವೀಣ. ನೋಡು ಏನು ಮಾಡ್ತೀಯ, ನಿನ್ನ ಇಷ್ಟ. ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ಕೊಂಡು ನೀನು ಚೆನ್ನಾಗಿರೋದು ನೋಡ್ತೀಯೋ, ನಿನ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಮ್ಮ. ಅಲ್ಲ ಇವಾಗ ಹಿಂಗಂದ್ರೆ ಹೆಂಗೆ? ಕೊಟ್ಟು ಮಾಡ್ತೀವಿ, ತಿರ್ಗಿ ಆಮೇಲೆ ಮಾತಾಡ್ಸಲ್ಲ. ನಿನ್ನ ಪಾಡಿಗೆ ನೀನಿರೋ ಏನೋ ಕಷ್ಟ ಸುಖ ನೋಡ್ಕೋಬೇಕಪ್ಪ. ಕಷ್ಟ ಸುಖ ಬೇರೆ ಏನು ಬಂದ್ರೂ ಎಲ್ಲ ನೋಡ್ಕೋಬೇಕು. ಇಲ್ಲ ನಾವೆಲ್ಲ ಇಲ್ಲ, ಯಾವ ಕಷ್ಟ ಸುಖ ಏನು ನೋಡಲ್ಲ ನಾವು ಅಷ್ಟೇ. ಅಲ್ಲ ಕಷ್ಟ ಸುಖ ಎಲ್ಲ ನೋಡ್ಬೇಕಂದ್ರೆ ನಾವು ಹೇಳಿದಾಗ ನೀನು ಮದುವೆ ಆಗು, ಏನು ಕಷ್ಟ ಬಂದರೂ ನಾವು ನೋಡ್ಕೊಂತೀವಿ, ಏನು ಕಷ್ಟ ಬಂದರೂ ನಾವು ಇರ್ತೀವಿ ಜೊತೆ ಅಷ್ಟೇ. ಇದ್ದಂಗೆ ಹೇಳ್ತಾ ಇದ್ದೀನಿ. ಹಿಂಗಂದ್ರೆ ಹೆಂಗಮ್ಮ ಮತ್ತೆ? ಕಷ್ಟ ಸುಖ ಏನು ನೋಡಲ್ಲ ಅಂದರೆ ಏನೋ ಒಂದು ಬರುತ್ತಪ್ಪ. ಹೆಣ್ಮಕ್ಳು ಅಂದರೆ ಏನಾದರೂ ಕಷ್ಟ ಸುಖಗಳು ಇದ್ದಿದ್ದೇನೆ. ಅಲ್ಲಿ ಹಿಂಗೆ ಹೇಳ್ಬಿಟ್ರೆ ಅಲ್ಲ ಮದುವೆ ಮಾಡ್ತೀವಿ, ಮದುವೆ ಮಾಡಿಕೊಡ್ತೀವಿ ಅಂತೆಲ್ಲ ಹೇಳ್ತೀರಾ. ಇವಾಗ ಹಿಂಗೆ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತಮ್ಮ, ನನಗೆ ಭಯ ಆಗುತ್ತೆ. ಭಯ ಆಗುತ್ತೆ ಅಂದರೆ ನಿಮ್ಮಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ನೀನು ಅವರು ಯಾವ ಹುಡುಗನ ಮದುವೆ ಆಗುವಂತಾರೆ ಆ ಹುಡುಗನ ಮದುವೆ ಆಗು ಅಷ್ಟೇ. ನೀನು ಚೆನ್ನಾಗಿರೋದು ನೋಡು. ಏನೋ ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಎತ್ತಲು ಅಲ್ದಂಗೆ ಹೇಳ್ತೀರಾ. ಏನು ಮಾಡ್ಬೇಕು ಹಿಂಗೆ ಹೇಳಿದ್ರೆ? ನೋಡಮ್ಮ ನಿನ್ನ ಇಷ್ಟ, ಇಷ್ಟು ಹೇಳವ್ರೆ ಅವನಿಗೆ ಕೊಟ್ಟರೆ ನಾವೇನು ಕಷ್ಟ ಸುಖ ಏನು ನೋಡಲ್ಲ, ಬೇಕಾದ್ರೆ ಮದುವೆ ಮಾಡಿ ಕೊಡ್ತೀವಿ ನಿನ್ನ ಇಷ್ಟ ಅಂತೇನೆ. ನಮ್ಮ ಹತ್ರ ನೀನು ಬೋರ್ ಕುಡ್ದು ಏನು ಹೇಳ್ಕೊಡ್ದು ಕಷ್ಟ ಸುಖನ. ಈಗ ಅವ್ರು ತೋರಿಸಿರೋ ಹುಡ್ಗನ್ ನೀನು ಮದುವೆ ಆದರೆ ಮುಂದೆ ನಿನಗೆ ಏನೇ ಕಷ್ಟ ಬರಲಿ ಎಂಥದ್ದೇ ಬರಲಿ ಅವ್ರು ನೋಡ್ತಾರೆ, ಅವ್ರು ನಿನ್ನ ಜೊತೆಗೆ ಇರ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ನೋಡಮ್ಮ ನಿನ್ನ ಇಷ್ಟ, ಯೋಚನೆ ಮಾಡು. ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳೋಣ ಏನೋ ಎತ್ತ ನಿನ್ಗೆ ಇಷ್ಟದಂತೆ ನೀನು ಮಾಡ್ತೀಯೋ ಅದೆಲ್ಲ ನೀನಿಗೆ ಸೇರಿದ್ದಮ್ಮ. ನಾವೇನು ಹೇಳೋಕ್ಕಲ್ಲ, ಇಷ್ಟು ಹೇಳ್ಬೋದು ಅಷ್ಟೇ. ಅವರಾದರೂ ಅಷ್ಟೇ ಹೇಳೋದು. ಈಗ ನೀನು ಚೆನ್ನಾಗಿರ್ಬೇಕು, ಯಾಕಂದರೆ ಅವ್ರು ಬಂದು ಸಂಸಾರ ಮಾಡಲ್ಲ, ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಬೇರೆ ಕಡೆ ಸುಮ್ಮನೆ ಇಷ್ಟಿಲ್ಲದ ಮದುವೆ ಮಾಡಿ ಬೇರೆ ಕಟ್ಟಿಗೆ ಕೊಟ್ಟು ಮದುವೆ ಮಾಡಿದ್ರೆ ಸುಮ್ಮನೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮರ್ಯಾದೆನೂ ಹೋಗುತ್ತೆ. ನೀನು ಆಮೇಲೆ ಅವ್ರ ತಗೊಬರೇ ಅದನ್ನೇ ಮನಸ್ಸಿನಾಗ ಇಕ್ಕೆಂಬೋದು, ಮತ್ತು ಓಟು ಅದು ಇದು ಜಗಳ ಮಾಡ್ಕೊಂಬರೋದು ಸವಾಸ ಅಲ್ಲ. ಅದಕ್ಕೆ ಇವಾಗಲೇ ನೀನು ಇಷ್ಟ ಅಂತೇನೆ ಅವರು ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ಸುಮ್ಮನೆ ಆಮೇಲೆ ಒಟ್ಟು ತೊಂದರೆ ಆಗಿ ಅನ್ಭವಿಸೋದಕ್ಕಿಂತ ಅತ್ಲಾಗೂ ಕೆಟ್ಟವ್ರಾಗಬೇಕು ಅವರು. ಆಮೇಲೆ ಅವ್ರು ತಗೊಂಡು ಮಾತು ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅಯ್ಯೋ ಮುಂಚೆಗೆ ಹೇಳ್ಬೇಕು ತಾನೇ, ಇವ್ರಿಗೆ ಗೊತ್ತಿತ್ತಂತೆ ಅಂತ ಹೇಳಿ ಮತ್ತೆ ಅದೊಂದು ಹುಡ್ಗೊಂದು ಜೀವನ ಹಾಳು. ನಿನಗಿಷ್ಟ ಇಲ್ಲದ ಮದುವೆ ಮಾಡಿ ಅದೆಲ್ಲ ಸುಮ್ಮನೆ ತೊಂದರೆ. ಅದಕ್ಕೆ ನಿನ್ನ ಇಷ್ಟ ಅಂತಲೇ ಮದುವೆ ಮಾಡಬೇಕು ಅಂತೇಳಿ ಅವರು ತೀರ್ಮಾನ ತಗೊಂಡವ್ರು. ನಿನ್ನ ಇಷ್ಟ ಅಂತಲೇ ಮದುವೆ ಮಾಡೋಣ ಅಂತೇಳಿ. ನೋಡಮ್ಮ ಹೆಂಗೆ ಮಾಡ್ತೀಯ ನೋಡಿದ್ರಲ್ಲ ವೀಕ್ಷಕರೇ, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ನನ್ನ ನಿರ್ಧಾರ ತೊಗೊಂಡಿರೋದು ಸರಿಯಾಗಿ ಐತೆ ಅಂತ ನನಗೆ ಅನ್ನಿಸ್ತಾ ಐತೆ. ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಈಗ ನಾವು ಏನಾದರೂ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿದ್ರೆ ಅವಳಿಗೆ ಇಷ್ಟ ಇರಲ್ಲ. ಆವಾಗ ಅವಳಿಗೂ ಬಲವಂತವಾಗಿ ಇರಬೇಕಂದ್ರೆ ಯಾರೂ ಇಷ್ಟಪಡಲ್ಲ. ಅವಳು ಅದೇ ಹೇಳಿದ್ದು, ನೀವು ಬಲವಂತ ಮಾಡಿ ಮದುವೆ ಮಾಡಿದ್ರೆ ನನ್ನ ಜೀವನದಲ್ಲಿ ಖುಷಿಯಾಗಿರಲ್ಲ ಅಂತ. ಅದಕ್ಕೆ ನಿಮ್ಗೆ ಇಷ್ಟದಂತೆಯೇ ನಾವು ಕೊಟ್ಟು ಮದುವೆ ಮಾಡ್ತೀವಿ. ಏನೇ ಕಷ್ಟ ಸುಖ ಬಂದರೂ ನಾವು ನೋಡಲ್ಲ, ನಾವು ಬರಲ್ಲ, ಏನಿಲ್ಲ. ಯಾಕೆ ನಿಷ್ಠರಾಗಬೇಕು, ಮದುವೆ ಮಾಡಿ ಕೊಟ್ಬಿಡ್ತೀವಿ, ಮದುವೆ ಯಾಕೆ ಚೆನ್ನಾಗಿರು ನೀನು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸುಮ್ಮರಿ ಅದೇ ಕಳ್ಕೊಂಬತ್ಕಿ ನಾವೇ ಮದುವೆ ಮಾಡಿರೋ ಒಂದು ಬೆಲೆ ಗೌರವ ಇರುತ್ತೆ ಅಂತೇಳಿ ಈ ಥರ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ.
ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.